ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಒಂದು ಹೊಸ ವ್ಲಾಗ್ನ ಶುರು ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದನ್ನು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ದೇವಸ್ಥಾನದಿಂದನೇ ಶುರು ಮಾಡೋಣ ಅಂತ ನಾನು ಅಂದ್ಕೊಂಡು ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀನಿ. ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಜೊತೆಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಾವು ರಶ್ ಅಂದ್ಕೊಂಡು ಗಾಡೀಲಿ ಹೋಗೋದು ಬೇಡ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಶ್ ಅಂದ್ಕೊಂಡು ಬಂದಿದ್ದು, ಆದರೆ ನೋಡಿದರೆ ಅಷ್ಟು ರಶ್ ಇರಲಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ಹೋಗ್ತಾ ಇದ್ದೀವಿ ಮುಂದೆ, ಹಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಕಾಣಿಸ್ತಿದ್ದಿಲ್ಲ, ಅದೇ ದೇವಸ್ಥಾನ. ಇದು ದೇವಸ್ಥಾನ ಎಂಟ್ರೆನ್ಸು. ಗೈಸ್, ನಾವು ಚಪ್ಪಲಿನೇ ಬಿಟ್ಟಿರಲಿಲ್ಲ, ಹಂಗೆ ಹೋಗ್ತಾ ಇದ್ವಿ. ಚಪ್ಪಲಿ ಬಿಟ್ಟಾಯಿತು, ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಇವಾಗ ಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಗೈಸ್, ಇದು ದೇವಸ್ಥಾನ ಎಂಟ್ರೆನ್ಸು. ಅಲ್ಲಿ ತೇರು ಕೂಡ ಇಟ್ಟಿದ್ರು, ಆಂಜನೇಯ ಸ್ವಾಮಿದು. ಚೆನ್ನಾಗಿತ್ತು ಗೈಸ್ ನೋಡೋಕ್ಕೆ. ಫಸ್ಟ್ ಟೈಮ್ ಇದು ನಾನು ನೋಡಿದ್ದು. ನೋಡಿ ಎಷ್ಟು ಜನ ಇದ್ದಾರೆ. ಅದು ಎಂಟ್ರೆನ್ಸು. ಮುಂಚೆನೂ ಹೋಗಿದ್ದೆ ದೇವಸ್ಥಾನಕ್ಕೆ, ಆದರೆ ಹನುಮ ಜಯಂತಿ ದಿವಸ ಫಸ್ಟ್ ಟೈಮ್ ಹೋಗಿದ್ದಿತ್ತು. ಸೊ ನೋಡಿ ಖುಷಿ ಆಯಿತು. ನೋಡಿ ಅದೇ ದೇವರು. ತೇರಲ್ಲಿಟ್ಟು ಅವಾಗ ಪೂಜೆ ಮಾಡಿ ತೊಗೊಂಡೋಗ್ತಾಯಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಗೈಸ್, ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಒಳಗಡೆ ಶೂಟ್ ಮಾಡೋಂಗಿಲ್ಲ, ಸೊ ನಂಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಅವನಿಗೆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಹೇಳಿದ್ರೆ, ಇಲ್ಲೇ ಕ್ರಾಸ್ ಮಾಡ್ತೀನಿ, ಹೋಗೋಣ ಅಂದ್ಬಿಟ್ಟು ಹೋಗ್ತಾವನೆ. ನಾವು ಅವನ ಜೊತೆಲಿ ಓಡ್ಬಿಟ್ವಿ. ಗೈಸ್, ಫೈನಲಿ ಬಂದಿದ್ದೀವಿ. ಇದು ದೇವಸ್ಥಾನ ಎಂಟ್ರೆನ್ಸು, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಇಲ್ಲ, ಅಷ್ಟೊಂದೇನು ಜನ ಇರಲಿಲ್ಲ. ಸೊ 9:30 ಕ್ಲೋಸಿಂಗ್ ಟೈಮ್ ಅಂತ ಆವಾಗ ಹೋಗಿದ್ವಿ. ಸೊ ಅಷ್ಟು ಜನ ಇರಲಿಲ್ಲ, ನೋಡ್ತಿದ್ದೀರಲ್ಲ. ಅದೇ ಮೂರ್ತಿ. ಅಲ್ಲಿ ಗಾಡಿ ಸೌಂಡು ಅದು ಇದು ಇರೋದ್ರಿಂದ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಿರಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇವಾಗ ದೇವಸ್ಥಾನ ಹೋಗ್ತೀವಿ. ಫುಲ್ ಚಳಿ ಏನೂ ಇಲ್ಲ, ಅಷ್ಟು ಚಳಿ ಏನಿಲ್ಲ. ಅಷ್ಟು ಚಳಿ ಇಲ್ಲ. ಇವಾಗ ಹೋಗಿ ದೇವಸ್ಥಾನ ಅಷ್ಟು ರಶ್ ಇಲ್ಲ. ನಾವು ಯಾಕೆ ನಡ್ಕೊಂಡು ಹೋಗ್ತಿದ್ರೆ ನಮ್ಮ ಹತ್ರ ಗಾಡಿ ಇಲ್ಲ, ಕೆಲಸ ಇಲ್ಲ ನಮ್ಮ ಹತ್ರ. ಕೆಲಸ ಇದ್ರೆ ಗಾಡಿ ಇದ್ರೆ ಜಾಲಿ ಎಲ್ಲ ಜಾಲಿ, ಕಾಸೆಲ್ಲ ಖಾಲಿ, ಲೈಫ್ ಎಲ್ಲ ಬರ್ತದೆ. ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಬ್ಲಾಗ್ ಬರ್ತಾ ಇದ್ದೀರಾ? ನಾವು ನಮ್ಮಿಬ್ಬರು ಕೆಲಸ ಇಲ್ಲ. ಇಲ್ಲಿ ನೋಡಿದ್ದಾನೆ, ಯಾರನ್ನ ಕೆಲಸ ಇದ್ರೆ ನಮ್ಗೆ ಸ್ವಲ್ಪ ಹೇಳಿ. ಕೆಲಸ ಅಂದ್ರೆ ನಾವು ಬೀದಿ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ಒಬ್ಬೊಬ್ರು ಒಂದೊಂದು ಕಾರಲ್ಲಿ ಬರ್ತಾ ಇದೀವಿ.
ಎಲ್ಲಿ ಫ್ರೆಂಡ್ಸ್ ಎಲ್ಲಿ ಎಲ್ಲರೂ ಅದೇ ನಮ್ಮ ಲೈಫ್ ಮಾತ್ರ ಜಾಲಿ ಜಾಲಿ. ಕಾಸೆಲ್ಲ ಖಾಲಿ, ಎಲ್ಲ ಖಾಲಿ. ಇವನ್ಗೆ ಕೆಲಸ ಸಿಕ್ತು, ಇವನ್ಗೆ ನಿಕ್ಕಿಲ್ಲ ಅಂತ ಇವನು. ಇವತ್ತಾನೆ Topper. ಗ್ರೂಪಲ್ಲಿ ಹೆಸರು ಬಂದಿದೆ. ನೀನು ಫಸ್ಟ್ ಬೆಂಚು, ನಾವೆಲ್ಲ ಬ್ಯಾಕ್ ಬೆಂಚು, ನಾವೆಲ್ಲ ಫುಲ್ ಜಾಲಿ. ಕೆಲಸ ಸಿಕ್ಕರೆ ಸಿಗೋದ್ರು ನಾವು ಇಂಟರ್ವ್ಯೂ ಫೇಲ್ ಆದ್ರೂ ಜಾಲಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದೀವಿ. ಸ್ವಲ್ಪ ದೇವಸ್ಥಾನ ಹೋಗ್ಬಿಟ್ಟು ದೇವ್ರ ಬರ್ತಾ ಸ್ವಲ್ಪ ಒಳ್ಳೇದ್ ಮಾಡ್ಲಿ. ದೇವ್ರು ಸ್ವಲ್ಪ ಒಳ್ಳೇದು ಮಾಡಲಿ. ನೀವು ಆಶೀರ್ವಾದ ಮಾಡಿ